Hello friends, came to Sat Sri Akal, Namaskar, welcome to my new vlog. This is Nanu Nima Preetiya Akash. Like a Hellcat. Okay, actually ನೋಡಿದ್ರೆ ಇದು ನನ್ನ ಸೆಕೆಂಡ್ ವ್ಲಾಗ್. ಫಸ್ಟ್ ವ್ಲಾಗ್ ನೀವು ನಮ್ಮ ಚಾನಲಲ್ಲಿ ಹೋಗ್ಬಿಟ್ಟು ನೋಡಬೇಕಾದ್ರೆ ಡೆಲಿವರ್ ಆಫ್ ಮೈ ನ್ಯೂ KTM ಬೈಕ್ 200 ಅಂತ ಇದೆ. ಅದಾದಮೇಲೆ ಈ ವ್ಲಾಗ್ ನಾನು ಮಾಡ್ತಿರೋದು. ನಾವು ಏನು ಪ್ಲ್ಯಾನ್ ಮಾಡಿದ್ರೆ ಅಂತ ಹೋಗ್ಬಿಟ್ಟು ಮೈಸೂರನ್ನ ವಿಸಿಟ್ ಮಾಡೋಣ ಅಂತ, ಮೈಸೂರು ಪ್ಯಾಲೇಸ್ ನೋಡೋಣ ಅಂತ. ತುಂಬ ಇಷ್ಟ ಆಯಿತು, ತುಂಬ ವರ್ಷ ಆಯಿತು ಮೈಸೂರು ಹೋಗ್ಬಿಟ್ಟು ವಿಸಿಟ್ ಮಾಡೋಕ್ಕೆ. ಇವಾಗ ಚಾನ್ಸ್ ಸಿಕ್ಕಿದೆ, ಸೊ ವೈ ನಾಟ್ ಜಸ್ಟ್ ಗೋ ಆ್ಯಂಡ್ ವಿಸಿಟ್ ಮೈಸೂರು ಆ್ಯಂಡ್ ಜಸ್ಟ್ ಶೋ ದ ಆಲ್ ದ ವ್ಯೂಸ್ ಟು ಮೈ ಪೀಪಲ್. ನನ್ನ ಸಬ್ಸ್ಕ್ರೈಬ್ ಯಾರ್ಯಾರು ಮಾಡಿದ್ದಾರೆ ಅವ್ರನ್ನ ಹೋಗಿ ತೋರ್ಸೋಕ್ಕೆ. ಆ್ಯಂಡ್ ಓಕೆ, ಇಲ್ಲಿ 3 hours 13 minutes ಅಂತ ತೋರಿಸ್ತಿದೆ. ಸೊ ಆನ್ ದ ವೇ ಹೋಗ್ತಾ ಇದ್ದೀವಿ ನಾವು. ಸೊ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಸೊ ನೋಡೋಣ, ಯಾವುದಾದ್ರೂ ಒಳ್ಳೆ ರೆಸ್ಟೋರೆಂಟ್ ಸಿಕ್ಕರೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಆಮೇಲೆ ಇನ್ನು ಜಸ್ಟ್ ಹಿಟ್ ದ ರೋಡ್. ಸೊ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಇಲ್ಲಿ ಮ್ಯಾಪಲ್ಲಿ 3 hours ತೋರಿಸ್ತಿದೆ. ಸೊ ನಾವು ರೀಚ್ ಆಗೋಕ್ಕೆ ಮೈಸೂರಿಗೆ ಎಷ್ಟೊತ್ತಾಗುತ್ತೆ ಅಂತ ನೋಡೋಣ. ಸೊ ಯು ಕ್ಯಾನ್ ಸಿ ದಿಸ್ ಪರ್ಸನ್ ಹೂ ಇಸ್ ಡ್ರೈವಿಂಗ್ ದ ಕಾರ್, ಹಿ ಇಸ್ ಮೈ ಬ್ರದರ್. ಸೊ ಮೈಸೂರು ಪ್ಯಾಲೇಸಲ್ಲೇ KGF 1 ಆ್ಯಂಡ್ KGF 2 ಶೂಟ್ ಮಾಡಿರೋದು. ಸೊ ಮತ್ತು KGF 2 ಅಲ್ಲಿ ರಾಕಿ ಬಾಯ್ ಇರೋ ಮನೆ, ಆ ಪ್ಯಾಲೇಸು ಹೆಂಗಿದೆ, ಔಟ್ಸೈಡ್ ವ್ಯೂ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ ನಾನು. ಸೊ ಒನ್ಸ್ ವಿ ರೀಚ್ ಓವರ್ ದ್ಯಾಟ್, ಸೊ ಎಲ್ಲ ಪ್ಲೇಸಸ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಗೈಸ್, ದರ್ ಇಸ್ ಅ ಸ್ಲೈಟ್ ಚೇಂಜ್ ಇನ್ ದ ಪ್ಲ್ಯಾನ್. ಸೊ ನಾವು ಬಿಡ್ತಿಗೆ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇದ್ವಿ. ಇವಾಗ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಅದಕ್ಕೆ ನಿಯರ್ ಬೈ ತಿರುಮಲ ರೆಸ್ಟೋರೆಂಟ್ ಅಂತ, ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಇದೆ. ಸೊ ಅಲ್ಲಿ ರೀಚ್ ಆಗಿದ್ದೀವಿ. ಸೊ ನೋಡೋಣ ಏನು ಸಿಗುತ್ತೆ ಅಂತ. ಸೊ ಇದೆ ತಿರುಮಲ ರೆಸ್ಟೋರೆಂಟ್ ಅಂತ ಇದೆ, ಗ್ರೀನ್ ಪ್ಯಾಲೇಸ್. ಇವ್ರು ಯಾರೋ ಕರ್ಕೊಂಡು ಬಂದಿದ್ದಾರೆ ಬ್ರೇಕ್ಫಾಸ್ಟ್ ಸಿಗುತ್ತಂತ, ಆದರೆ ಇಲ್ಲಿ ಯಾರು ಕಾಣಿಸ್ತಾ ಇಲ್ಲ. ತಿರುಮಲ ರೆಸ್ಟೋರೆಂಟ್ ಅಂತ ಇದೆ. ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾವ್ರೆ. ಸೊ ಯಾರೋ ಬಂದು ಸುಮ್ಮನೆ ಕರ್ಕೊಂಡು ಬಂದುಬಿಟ್ಟು ಇಲ್ಲಿದೆ ಅಂತ ಹೇಳಿದರು. ಪಾಪ ಅವ್ರಿಗೂ ಗೊತ್ತಿಲ್ಲ ಅನಿಸುತ್ತೆ ರೆಸ್ಟೋರೆಂಟ್ ಓಪನ್ ಇದೆ ಅಂತ. ಆದರೆ ನೋಡಿದ ತಕ್ಷಣವೇ ಗೊತ್ತಾಯಿತು ನಮಗೆ ಯಾರೂ ಇಲ್ಲ, ಖಾಲಿ ಹೊಡಿತೈತೆ ಇಲ್ಲಿ. ಸೊ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನೋಡೋಣ ಏನು ಸಿಗುತ್ತೆ ಅಂತ. ಆದರೆ ತುಂಬ ಹೊಟ್ಟೆ ಅವಶ್ಯಕತೆ ಇದೆ ಸರ್. ಬೆಳಗ್ಗೆ ಎದ್ದಿದ್ದು 5 ಗಂಟೆಗೆ. ಸೊ ನೋಡೋಣ, ಬರೀ ಒಂದು ಗ್ಲಾಸ್ ಹಾಲು ಕುಡ್ದಿರೋದು. ಸೊ ಮುಂದೆ ಸ್ವಲ್ಪ ಹೋಗ್ಬಿಟ್ಟು ನೋಡೋಣ. ಸೊ ಯಾವ ರೆಸ್ಟೋರೆಂಟ್ ಸಿಗುತ್ತೆ ಆ ರೆಸ್ಟೋರೆಂಟಲ್ಲಿ ಹೋಗ್ಬಿಟ್ಟು ಊಟ ಮಾಡಿ. ಇಲ್ಲಿ ದೂರದಲ್ಲೂ ಯಾವ ರೆಸ್ಟೋರೆಂಟು ಸಿಗ್ತಾ ಇಲ್ಲ. ಆದರೆ ಒಂದು ರೋಡ್ ಸೈಡ್ ಯಾವುದೋ ರೆಸ್ಟೋರೆಂಟ್ ಥರ ಚಿಕ್ಕ ಅಂಗಡಿ ಇರೋ ಥರ ಕಾಣಿಸ್ತಿದೆ. ಸೊ 1 ನಿಮಿಷ ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿ ನೋಡಿ, ಒಂದು ಚಿಕ್ಕ ರೋಡ್ ಸೈಡ್ ಇರೋ ಎಲ್ಲ ಊಟ ತಿಂಡಿ ಸಿಗೋ ಥರ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡೋಣ. ಅಟ್ಲೀಸ್ಟ್ ಏನೋ ಒಂದು ಟೈಮಿಗೆ ಹೊಟ್ಟೆಗೆ ಸಿಗ್ತಾಯಿದೆ ಅಲ್ಲ ಅಣ್ಣ, ಅದನ್ನು ನಾವು ತಿಳ್ಕೊಂಡು ಹೋಗ್ಬಿಟ್ಟು ತಿಂಡಿ ಮಾಡಿ ಆಯಿತು. ಸೊ ನಾವೇನೋ ಡಬಲ್ ಮೈಂಡಲ್ಲಿ ಅದಿದ್ವಿ. ಸೊ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಅಂತ. ಆದರೆ ಒಂದ್ಸತಿ ಟ್ರೈ ಮಾಡಿ ನೋಡ್ವಿ. ಆ್ಯಕ್ಚುಲಿ ಇದು ಮನೆ ಊಟ, ಮನೆಯಿಂದ ಪ್ರಿಪೇರ್ ಮಾಡಿಬಿಟ್ಟು ಅದಾದಮೇಲೆ ಅವರು ಚಟ್ನಿ ಸಾಗು ಏನೇನಿರೋದು ಅದೆಲ್ಲ ಮನೆಯಲ್ಲಿ ಪ್ರಿಪೇರ್ ಮಾಡ್ಕೊಂಡು ಆದಮೇಲೆ ಮತ್ತು ಮಿಕ್ಕಿದಿರೋರನ್ನ ಬಿಸಿ ಬಿಸಿ ಮಾಡಿಬಿಟ್ಟು ಇಲ್ಲಿ ಬರೋರನ್ನೆಲ್ಲ ಬ್ರೇಕ್ಫಾಸ್ಟ್ ಥರ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ಇಟ್ ವಾಸ್ ಗುಡ್. ಇದು ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಸೊ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಸೊ ಇಟ್ ವಾಸ್ ರಿಯಲಿ ಗುಡ್. ಸೊ ನೋಡೋಣ, ಇವಾಗ ಅಟ್ಲೀಸ್ಟ್ ಓಕೆ, ಸ್ವಲ್ಪ ಎನರ್ಜಿ ಬಂದಿದ್ರೆ ಬ್ಲಾಗಿಂಗ್ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಿತ್ತು. ಸೊ ನೋಡೋಣ. ಸೊ ಫೈನಲಿ ವಿ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಮೈಸೂರಿಗೆ ರೀಚ್ ಆಗಿದ್ದೀವಿ. ಸೊ ಇವಾಗ ಒಂದು ಒಳ್ಳೆ ಇರೋದು ರೂಮ್ನ ಸರ್ಚ್ ಮಾಡ್ತಾಯಿದ್ದೀವಿ. ಮಾನಸ್ ರೆಸಿಡೆನ್ಸಿ ಅಂತ ರೂಮ್ ಹುಡುಕಿದ್ದೀವಿ. ಸೊ ಆಲ್ರೆಡಿ ಲೊಕೇಶನ್ ಹಾಕಿದ್ದೀವಿ. ಸೊ ಅಲ್ಲಿ ರೀಚ್ ಆಗಿದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಹೋಗಿ ಮೈಸೂರು ಪ್ಯಾಲೇಸ್ ನೋಡಿಬಿಟ್ಟು ಅದಾದಮೇಲೆ ಟೈಮ್ ಇದ್ದರೆ ಚಾಮುಂಡಿ ಹಿಲ್ಸು ಮತ್ತು ವಾಚ್ ದಟ್ ಒನ್ ಮೋರ್ ಪ್ಲೇಸ್, ಲಲಿತಾ ಮಹಲ್ ಅಂತ. ಅದೇ ಆ ಲಲಿತಾ ಮಹಲ್ ಪ್ಯಾಲೇಸಲ್ಲೇ KGF ರಾಕಿ ಬಾಯ್ ಅವರ ಮನೆ ಇದ್ದಿದ್ದು. ಸೊ ನೋಡೋಣ, ಒನ್ಸ್ ರೂಮ್ಗೆ ರೀಚ್ ಆಗಿಬಿಟ್ಟು ಫ್ರೆಶ್ ಆಗಿಬಿಟ್ಟು
ಅದಾದ್ಮೇಲೆ ಏನು ಮಾಡೋಣ ಅಂತ ಡಿಸೈಡ್ ಮಾಡೋಣ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಫೈನಲಿ ರೂಮ್ಗೆ ರೀಚ್ ಆಗಿದ್ದೀವಿ. ಒಂದು ಒಳ್ಳೆ ರೂಮೇ ಸಿಕ್ಕಿದೆ ನಮಗೋಸ್ಕರ. ಸೊ ನೋಡ್ಬೋದು ನೀವು. ಇವಾಗ ಫ್ರೆಶ್ ಅಪ್ ಆಗಿ ಹಂಗೆ ನೆಕ್ಸ್ಟು ಮೈಸೂರು ಪ್ಯಾಲೇಸ್ ನೋಡಿ, ಹಂಗೆ ಟೈಮ್ ಇದ್ದರೆ ಚಾಮುಂಡಿ ಹಿಲ್ಸು, ಇಲ್ಲಾಂದರೆ ನಾಲೆದು. ಸೊ ಸ್ವಲ್ಪ ರೆಸ್ಟ್ ತೊಗೊಂಡು ಫ್ರೆಶ್ ಆಗಿ ಆಮೇಲೆ ನೋಡೋಣ. ಸಿ ಯು ಸೂನ್ ಗೈಸ್. ಓಕೆ, ಸೊ ಫ್ರೆಶ್ ಅಪ್ ಆಗಿರೋದಾಯಿತು. ಸೊ ಇವಾಗ ನೆಕ್ಸ್ಟ್ ಲೊಕೇಶನ್ ಬಂದು ಮೈಸೂರು ಪ್ಯಾಲೇಸು. ಸೊ 5 ಗಂಟೆ ತನಕ ಓಪನ್ ಆಗಿರುತ್ತಂತೆ ಮೈಸೂರು ಪ್ಯಾಲೇಸು. ಸೊ ಇವಾಗ ವಾಟ್ ಇಸ್ ದ ಟೈಮ್ ಇವಾಗ ಏನಂದರೆ 2:05 ಆಗ್ತಿದೆ. ಸೊ ಐ ಥಿಂಕ್ ಹೋಗೋ ತಕ್ಷಣ ಇಲ್ಲಿಂದ 15 ಮಿನಿಟ್ಸ್ ಹೋಗುತ್ತೆ ಹೋಗೋ ತನಕ. ಸೊ ಐ ಥಿಂಕ್ 2:30 ಐ ಥಿಂಕ್ ಪ್ರಾಬಬ್ಲಿ 2:30 ರೀಚ್ ಆಗಿಬಿಡ್ತೀವಿ ಪ್ಯಾಲೇಸ್ ಒಳಗಡೆ. ಸೊ ಅಲ್ಲಿಂದ ವ್ಯೂ ಮತ್ತು ಪ್ಲೇಸಸ್ಸು ಹೆಂಗಿರುತ್ತೆ ಅಂತ. ಫೈನಲಿ ವಿ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಇಲ್ಲಿ ಮೈಸೂರು ಪ್ಯಾಲೇಸ್ ಕಾಣಿಸ್ತಿದೆ, ಇದೆ ಎಂಟ್ರೆನ್ಸು. ಇವಾಗ ಹೋಗ್ಬಿಟ್ಟು ಟಿಕೆಟ್ ಇಸ್ಕೊಂಡು ಒಳಗಡೆ ಹೋಗ್ಬೇಕಾಗಿರೋದು. ಸೊ ಟಿಕೆಟ್ ಇಸ್ಕೊಂಡು ಆಯ್ತು. ಇವಾಗ ಇವತ್ತು ಫ್ರೈಡೇ ಬಂದಿರೋಗೋಸ್ಕರ ಇಟ್ಸ್ ವೆರಿ ಪೀಸ್ಫುಲ್. ತುಂಬ ಪೀಸ್ ಆಗಿದೆ. ಅಷ್ಟೊಂದು ಜನ ಇಲ್ಲ. ಇಟ್ಸ್ ಲಿಮಿಟೆಡ್ ಕೈಂಡ್ ಆಫ್ ಅ ಕ್ರೌಡ್. ಸೊ ಪ್ಯಾಲೇಸ್ ಒಳಗಡೆ ಬಿಡೋಕ್ಕಿಂತ ಮುಂಚೆ ಫುಟ್ವೇರ್ ಇಲ್ಲಿ ಬಿಡಬೇಕಂತೆ. ಸೊ ಲೀವ್ ಯುವರ್ ಫುಟ್ವೇರ್ ಇಯರ್ಸ್. ಓಕೆ, ಸೊ ಪ್ಯಾಲೇಸ್ನ ವಿಸಿಟ್ ಮಾಡಿಬಿಟ್ಟು ನೋಡಿಬಿಟ್ಟು ಆಗಿರೋದಾಯಿತು. ಸೊ ಇವಾಗ ವಿ ಆರ್ ಜಸ್ಟ್ ಹೆಡಿಂಗ್ ಟುವರ್ಡ್ಸ್ ದ ಎಕ್ಸಿಟ್. ಸೊ ಇಫ್ ಯು ಕ್ಯಾನ್ ಸಿ, ಸೊ ಎಕ್ಸಿಟ್ ಹತ್ರ ಯಾವುದೋ ಒಂದು ದೇವಸ್ಥಾನ ಇದೆ ಮುಂದೆ. ಒಂದು ನಿಮಿಷ ತೋರಿಸ್ತೀನಿ. ಸೊ ಅಲ್ಲಿ ಯಾವುದೋ ದೇವಸ್ಥಾನ ಇರೋ ಥರ ಕಾಣಿಸ್ತಿದೆ ಮುಂದೆ. ಅದು ಯಾವುದಂತ ಗೊತ್ತಿಲ್ಲ, ನೋಡೋಣ ಹೋಗ್ಬಿಟ್ಟು. ಸೊ ಪ್ಯಾಲೇಸ್ ಎಲ್ಲ ನೋಡ್ಬಿಟ್ಟಾಯಿತು. ಸೊ ಎಕ್ಸಿಟ್ ಹತ್ರ ಇದ್ದೀವಿ. ಸೊ ನೆಕ್ಸ್ಟ್ ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲಿ ಹೋಗ್ಬೇಕಂತ, ಡೆಸ್ಟಿನಿ ಯಾವುದಂತ. ಸೊ ಇವಾಗ ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿದೆ, ಚಾಮುಂಡಿ ಹಿಲ್ಸ್ ಹೋಗೋಕ್ಕಾಗಲ್ಲ. ಸೊ ಏನು ಮಾಡ್ತಾಯಿದ್ದೀವಿ ಅಂದರೆ, ನಾಳೆ ಬೆಳಗ್ಗೆನೇ 5 ಗಂಟೆ ಇಲ್ಲಾಂದರೆ 6 ಗಂಟೆಗೆ ರೆಡಿಯಾಗಿ ಫ್ರೆಶ್ ಆಗಿ ಡೈರೆಕ್ಟ್ ಹೋಗಿ ಚಾಮುಂಡಿ ಹಿಲ್ಸ್ ನೋಡಿಬಿಟ್ಟು ದರ್ಶನ ಮಾಡಿಕೊಂಡು ಆಮೇಲೆ ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ಜಾಗ ಎಲ್ಲ ಏನೇನಿದೆ ಅಂತ ನೋಡೋಣ ಅಂತ ಇದ್ದೀವಿ ನಾವು. ಸೊ
ಓಕೆ, ಸೊ ಇವಾಗ ನೋಡಿ ಮೈಸೂರು ಪ್ಯಾಲೇಸ್ ಸುತ್ತಿನೇ ಅರ್ಧ ಸುಸ್ತಾಗಿಬಿಟ್ಟಿದೆ. ತುಂಬ ದೊಡ್ಡ ಪ್ಯಾಲೇಸು. ಆ್ಯಕ್ಚುಲಿ ಬಂದಿದ್ದೆ ನಾನು, 2-3 ಸತಿ ಬಂದಿದ್ದೀನಿ, ಆದರೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೆ. ಡೆಸ್ಟಿನೇಷನ್ ಅಂತ ಹೇಳಿದ್ದೆ. ಸೊ ನಾವು ಇವಾಗ ರೈಲ್ವೆ ಮ್ಯೂಸಿಯಂ ಹತ್ರ ಬಂದಿದ್ದೀವಿ. ಸೊ ಇದು ಮೈಸೂರು ರೈಲ್ವೆ ಮ್ಯೂಸಿಯಂ ಅಂತ. ಟಿಕೆಟ್ ಕಲೆಕ್ಟ್ ಮಾಡಿ ಒಳಗಡೆ ನೋಡೋಣ ಹೆಂಗಿರುತ್ತಂತ. ಸೊ ರೈಲ್ವೆ ಮ್ಯೂಸಿಯಂ ಎಂಟರ್ ಮಾಡಿದ್ದೀವಿ. ಒಂದು ದೊಡ್ಡದಾಗಿರೋ ಇಂಜಿನ್ ಕಾಣಿಸ್ತಿದೆ ಮುಂದೆ. ಇದರಲ್ಲಿ ಕೂತ್ಕೊಂಡು ಒಂದು ರೈಡ್ ಹೋಗ್ಬೋದಾ ಇಲ್ಲ ಅಂತ ಗೊತ್ತಿಲ್ಲ. ಸೊ ಕೇಳಿ ನೋಡೋಣ ಕರ್ಕೊಂಡು ಹೋಗ್ತಾರಾ ಇಲ್ಲ ಅಂತ. ಇದು ಮೋಸ್ಟ್ ಪ್ರಾಬಲಿ ದಿಸ್ ಇಸ್ ಫಾರ್ ಚಿಲ್ಡ್ರನ್ ಅಂತ ಅಂದ್ಕೊತೀನಿ. ಇದನ್ನು ಕೂತ್ಕೊಂಡು ಹೋಗ್ತಾರೆ. ನೋಡೋಣ, ನಾವು ಕೂತ್ಕೊಂಡು ಒಂದು ರೈಡ್ ಹೋಗ್ಬಿಟ್ಟು. ಟಾಯ್ ಟ್ರೈನು ಸ್ಟಾರ್ಟ್ ಮಾಡಿಬಿಟ್ಟು ಅವರ ಇಂಜಿನು. ಸೊ ಟಾಯ್ ಟ್ರೈನಲ್ಲಿ ಒಂದು ರೈಡ್ ಹೋಗೋಣ ಅಂತ ಇದ್ದೀವಿ. ಸೊ ಆಲ್ಮೋಸ್ಟ್ ಮೂವ್ ಆಗ್ತಾಯಿದೆ. ಟಾಯ್ ಟ್ರೈನ್ ಇಸ್ ಮೂವಿಂಗ್. ರೇಲ್ ಕೋಚ್ ಕೆಫೆ ಹೆಂಗಿದೆ ಅಂತ ನೋಡೋಣ. ಸೊ ರಿಯಲ್ ಮ್ಯೂಸಿಯಂ ನೋಡಾಯಿತು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು. ರಿಯಲ್ ಟ್ರೈನಲ್ಲಿ ಕೂತ್ಕೊಂಡು ರೈಡ್ ಮಾಡೋ ಥರನೇ ಇತ್ತು. ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯೆನ್ಸ್. ಸೊ ಇವತ್ತಿಗೆ ಇಷ್ಟೇ ಆಗಿರೋದು. ಸೊ ಇವತ್ತು ತುಂಬ ಟಯರ್ಡಾಗಿ ಆಗ್ತಿದೆ. ಲಾಂಗ್ ಜರ್ನಿ ಕೂಡ ಮಾಡಿದ್ವಿ ನಾವು ಬೆಂಗಳೂರಿಂದ ಸೀದಾ ಮೈಸೂರವರೆಗೂ. ಸೊ ಇವಾಗ ರೂಮ್ಗೆ ಹೋಗಿ ರೆಸ್ಟ್ ತೊಗೊಂಡು ನಾಳೆ ಬೆಳಗ್ಗೆ ಎದ್ದು ಫಸ್ಟು ದರ್ಶನ ಮಾಡೋದು ಚಾಮುಂಡಿ ಬೆಟ್ಟ ಹಿಲ್ಸ್ಗೆ. ಅದಾದಮೇಲೆ ನೆಕ್ಸ್ಟು ಏನು ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂತ ವಿಡಿಯೋ ಅಲ್ಲಿ ನೋಡ್ತಾನೆ ಇರಿ. ಅವಾಗ ನಾನು ನಿಮ್ಮನ್ನು ತಿಳಿಸ್ತೀನಿ. ಸೊ ಒನ್ಸ್ ರೂಮಿಗೆ ಹೋಗಿದಾಗ ಐ ವಿಲ್ ಗೆಟ್ ಬ್ಯಾಕ್ ಟು ಯು ಗೈಸ್. ಸೊ ಇವಾಗ ರೀಚ್ ಆಗಿದ್ದೀವಿ ರೂಮ್ ಒಳಗಡೆ. ಫಸ್ಟ್ ಐ ಆಮ್ ಟಯರ್ಡ್ ಮ್ಯಾನ್. ಗುಡ್ ಮಾರ್ನಿಂಗ್. ಸೊ ನಿನ್ನೆ ರೂಮಿಗೆ ರೀಚ್ ಆಗಿದ ತಕ್ಷಣ ತುಂಬ ಟಯರ್ಡ್ ಆಗ್ತಾಯಿತ್ತು. ಸೊ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಂಗೆ ಡಿನ್ನರ್ ಮಾಡಿ ಹಂಗೆ ಮಲ್ಕೊಂಡ್ಬಿಟ್ಟಿದ್ವಿ ನಾವು. ಸೊ ಈಗ ಎದ್ದು ಇಟ್ಸ್ 6 o'clock. ಸೊ ಈಗ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಅದಾದಮೇಲೆ ಡೈರೆಕ್ಟ್ ಚಾಮುಂಡಿ ಬೆಟ್ಟಗೆ ನೋಡಿ ದರ್ಶನ ಮಾಡಿಕೊಂಡು ಅದಾದಮೇಲೆ ಬ್ರೇಕ್ಫಾಸ್ಟ್ ಅಂತ. ಸೊ ಕ್ಲೀನಾಗಿ ಫ್ರೆಶ್ ಆಗಿ ರೆಡಿ ಆಗಿಬಿಟ್ಟಿರೋದಾಯಿತು. ಸೊ ಆ್ಯಕ್ಚುಲಿ 6 o'clock ರೂಮ್ ಬಿಡಬೇಕಂತ ಇದ್ವಿ, ಆದರೆ ಇವಾಗ ಇಟ್ಸ್ ಗೋನ ಬಿ 6:50. ತುಂಬ ಲೇಟ್ ಆಗಿಬಿಟ್ಟಿದೆ. ಇವಾಗ ಜಸ್ಟು ಟೆಂಪಲ್ಗೆ ರೀಚ್ ಆಗಿದ್ದೀವಿ. ತುಂಬ ರಶ್ ಇದೆ ಅಂತ ಹೇಳ್ತವ್ರೆ, ಯಾಕಂದರೆ ಆಷಾಢ ಶುರು ಆಯಿತು. ಸೊ ಎಲ್ಲ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ರು. ನೆನ್ನೆನೂ ಜಾಸ್ತಿ ಜನ ಇದ್ದರು, ತುಂಬ ರಶ್ ಇತ್ತು ಅಂತ ಹೇಳಿದರು. ಸೊ ಇವಾಗ ಸ್ವಲ್ಪ ಬೆಳಗ್ಗೆ ಬಂದಿದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ.
ಸೊ ದರ್ಶನ ಮಾಡಿ ಆಯಿತು. ಸೊ ಇವಾಗ ಆಚೆ ಬಂದಿದ್ದೀವಿ. ಹಾಗೆ 2 ಲಡ್ಡು ತೊಗೊಂಡಿದ್ದೀವಿ. ಆದಮೇಲೆ ಹೋಗ್ತಾ ಇದ್ದೀವಿ ಇವಾಗ ನೆಕ್ಸ್ಟು ಹಂಗೆ ತಿರ್ಗಾ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬಿಟ್ಟು ತುಂಬ ಜಾಸ್ತಿನೇ ಇತ್ತು. ಆದರೆ ದಟ್ಸ್ ಓಕೆ, ಫೈನ್. ದೇವ್ರಿಗೋಸ್ಕರ ಏನಾದರೂ ಓಕೆ. ಸೊ ದರ್ಶನ ಮಾಡಿ ಇವಾಗಷ್ಟೇ ರೀಚ್ ಆಗಿದ್ದೀವಿ ರೂಮ್ ಒಳಗಡೆ. ಸೊ ಆಲ್ರೆಡಿ ಎಕ್ಸಾಸ್ಟೆಡ್, ಕಾಲೆಲ್ಲ ತುಂಬ ನೋವಾಗಿದೆ. ಸೊ ಇವಾಗ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಅಂತ ಜಸ್ಟ್ ಲೆಟ್ ಯು ನೋ. ಇವಾಗ ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಅದಾದಮೇಲೆ ನೋಡೋಣ. ಶೇಡ್ಸ್ನ ಮರ್ತೋಗ್ಬಿಟ್ಟಿದ್ದೀನಿ. ಶೇಡ್ಸ್ ಎತ್ಕೊಳ್ಬೇಕಂತ, ಅಲ್ಲಿ ಚೆನ್ನಾಗಿ ವ್ಯೂ ಪ್ಲೇಸಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಪಿಕ್ಸ್ ಕ್ಲಿಕ್ ಮಾಡೋಣ ಅಂತ ನೋಡಿದ್ರೆ ಅರ್ಜೆಂಟಲ್ಲಿ ಶೇಡ್ಸೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಬ್ಯಾಕ್ಸ್ ರೂಮಿಗೆ ಹೋಗ್ಬಿಟ್ಟು ಶೇಡ್ಸ್ ತೊಗೊಂಡು ಬರೋಣ ಅಂತ. ಬ್ರೇಕ್ಫಾಸ್ಟ್ ಮಾಡಾಯಿತು. ಸೊ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಇಲ್ಲಿ ಲಲಿತಾ ಪ್ಯಾಲೇಸ್ ಅಂತ ಬಂದಿದ್ದೀವಿ. ಸೊ ಏನಂದರೆ ಫಸ್ಟು ಎಂಟ್ರೆನ್ಸ್ ಹತ್ರ ನಾವು ಒಬ್ಬರಿಗೆ 100 ರುಪೀಸು, ಇಬ್ಬರಿಗೆ ಬೇಕಾದರೆ 200 ರುಪೀಸ್. ನಾವು ಇಬ್ಬರಿದ್ದೀವಿ. ಸೊ 200 ರುಪೀಸ್ ಕೊಟ್ಟು ಪ್ಯಾಲೇಸ್ ಒಳಗಡೆ ಬಂದಿದ್ದೀವಿ. ಟಿಕೆಟ್ ಬೇಕಾದರೆ 1 ನಿಮಿಷ ತೋರಿಸ್ತೀನಿ ನಾನು. ಸೊ ಲಲಿತಾ ಪ್ಯಾಲೇಸ್ ಒಳಗಡೆ ಬರಬೇಕಂದ್ರೆ ಇಬ್ಬರಿಗೆ 200 ರುಪೀಸ್ ಕಾಸ್ಟ್ ಆಗುತ್ತೆ. ಸೊ ವ್ಯೂ ಒಳಗಡೆ ಬಂದಾದ್ಮೇಲೆ ಏನೋ ಈ ಥರ ಇದೆ. ಸೊ ಇದೆ ನೋಡಿದ್ರೆ ಗೊತ್ತಾಗುತ್ತೆ. ಇದೇ ಸ್ಪಾಟಲ್ಲಿ KGF 2 ಮತ್ತು KGF 1 ಶೂಟ್ ಆಗಿರೋದು. ಸೊ ಇಲ್ಲಿಂದ ಆ ವ್ಯೂಯಿಂದನೇ ನೀವು ಆ ವ್ಯೂವಲ್ಲಿ ಆ ಸಾಂಗ್ ಶೂಟ್ ಆಗಿರೋದು ಎಲ್ಲ ಕಾಣಿಸುತ್ತೆ ನಿಮಗೆ. ಸೊ ಇನ್ನೂ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ನಾನು ಹೆಂಗಿರುತ್ತೆ ಅಂತ ವ್ಯೂ. ಸೊ ಇನ್ನೂ ಸ್ವಲ್ಪ ಸೀನ್ಗಳೆಲ್ಲ ಇದೆ, ಹೆಂಗೆ ಶೂಟ್ ಮಾಡಿರೋದು ಎಲ್ಲ. ಅದಾದಮೇಲೆ ಫಸ್ಟ್ ಏನಂದರೆ ಎಲ್ಲ ಗ್ರೀನ್ ಸ್ಕ್ರೀನಲ್ಲಿ ಮಾಡಿರೋದು. ಫಸ್ಟ್ ಈ ಪ್ಯಾಲೇಸ್ ಒಂದು ಮಾತ್ರ ಲೈವಲ್ಲಿ ತೆಗೆದ್ಬಿಟ್ಟು ಅದಾದಮೇಲೆ ಸರೌಂಡಿಂಗ್ಸ್ ಎಲ್ಲ KGF ಈ ಥರ ಇರೋ ಥರ ಗ್ರೀನ್ ಸ್ಕ್ರೀನಲ್ಲಿ ಹಾಕ್ಬಿಟ್ಟು ಎಲ್ಲ ಮಾಡಿರೋದು, ಎಡಿಟಿಂಗ್ ಮಾಡಿರೋದು. ಸೊ ಈ ಪ್ಯಾಲೇಸ್ ಒಂದು ರಿಯಲಿಸ್ಟಿಕ್ಕು ಲೈವ್ ಸೀನಲ್ಲಿ ಎತ್ತಿರೋದು. ಸೊ ಒಳಗಡೆ ಹೋಗಿ ನೋಡೋಣ ಹೆಂಗಿರುತ್ತಂತ. ಸೊ ಅಲ್ಲಿ ಗ್ರೌಂಡ್ ಫ್ಲೋರ್ ಮಾತ್ರ ವಿಸಿಟ್ ಮಾಡೋಕ್ಕಾಗೋದು. ಸೊ ಫಸ್ಟ್ ಫ್ಲೋರ್ ಮೇಲೆಲ್ಲ ನಾವು ಹೋಗೋಕ್ಕಾಗಲ್ಲ. ಸೊ ಈ 200 ಟಿಕೆಟ್ ಇಸ್ಕೊಳೋಕ್ಕೋಸ್ಕರ ನಾವು ಕಾಫಿ ಮತ್ತು ಬಿಸ್ಕೆಟ್ ಕೊಡ್ತಾರೆ. ಅದು ಒಂದು ಏನೂ ಗೊತ್ತಿಲ್ಲ. ಮೆಹಬೂಬಾ ಸಾಂಗು ಶೂಟ್ ಮಾಡಿರೋದು ಜ್ಞಾಪಕ ಬರ್ತಿದೆ. ಟೀ ಬಿಸ್ಕೆಟ್ ಕೊಡ್ತಾರಂತೆ, ಕುತ್ಕೊಂಡು ನೋಡೋಣ. ಓಕೆ, KGF 2 ಅಲ್ಲಿ ನೆಕ್ಸ್ಟು ಒಂದು ಸೀನ್ ಶಾರ್ಟ್ ಆಗಿರೋ ಸ್ಪಾಟ್ ಇದು. ಖಾತಿಮ್ ಭೈ ಅವರು ಇಲ್ಲಿಂದ ನಮ್ಮ ರಾಕಿ ಬೈಗೆ ಅವ್ರು ಕೇಳ್ತಾರೆ, ಇದು ಯಾರಿಗೋಸ್ಕರ ಮಾಡ್ತಾಯಿದ್ಯಾ, ಇದೆಲ್ಲ ಏನಕ್ಕೆ ಮಾಡ್ತಾಯಿದ್ಯಾ ಅಂತ. ಸೊ ಆವಾಗ ರಾಕಿ ಬಾಯ್ ಅವ್ರು ಹೇಳ್ತಾರೆ, ಇದು ನಮ್ಮ ಅಮ್ಮನಿಗೋಸ್ಕರ ಮಾಡ್ತಾಯಿದ್ದೀನಿ ಅಂತ. ಮತ್ತು ಇಲ್ಲಿ KGF ಹೀರೋಯಿನ್ನು ಮತ್ತು ಖಾತಿಮ್ ಬೈಯು ಮತ್ತು ಅವರು ಕೆಳಗಡೆ ಯಾರ್ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲ ಇಲ್ಲಿ ನಿಂತ್ಕೊಂಡಿರ್ತಾರೆ. ಸೊ ಇಲ್ಲಿಂದ ಹೋಗಿ ಹಾಗೆ ಈ ಪ್ಯಾಲೇಸು ರಾಕಿ ಬೈ. ಸೊ ಪ್ಯಾಲೇಸ್ ಇಲ್ಲ ಮಹಲ್ಲು ವಿಸಿಟ್ ಮಾಡಿರೋದು ಆಯಿತು. ಸೊ ಕಾಫಿ ಮತ್ತು ಬಿಸ್ಕೆಟ್ ಕೊಡ್ತೀನಿ ಅಂತ ಹೇಳಿದರು. ಮತ್ತು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ವಿ, ಆದರೆ ಯಾರೂ ಏನೂ ರೆಸ್ಪಾನ್ಸೇ ಇಲ್ಲ. ಮೇ ಬಿ ಬ್ಯುಸಿಯಾಗಿದ್ದಾರೆ ಅನಿಸುತ್ತೆ. ಸೊ ನಮಗೆ ಲೇಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾವು ಆಚೆಗಡೆ ಬಂದುಬಿಟ್ವಿ. ಸೊ ಇವಾಗ ತಿರ್ಗಾ
ಬ್ಯಾಕ್ ಟು ನಮ್ಮ ರೂಮ್ಗೆ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿ, ಸೊ ಐ ಥಿಂಕ್ KRS ಡ್ಯಾಮ್ ಹೋಗೋಕ್ಕಾಗಲ್ಲ ಬೃಂದಾವನ್ ಗಾರ್ಡನು. ಸೊ ಅಲ್ಲಿ ಏನೋ ಓವರ್ಫ್ಲೋ ಆಗಿ ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ ಏನಂತ. ಒಂದು ಸತಿ ರೂಮ್ಗೆ ರೀಚ್ ಆದಮೇಲೆ ನೋಡೋಣ ಏನು ಮಾಡೋಣ. ಸೊ ಲಲಿತಾ ಮಹಲ್ ನೋಡಿಬಿಟ್ಟು ತಿರ್ಗಾ ವಾಪಸ್ ರೂಮ್ಗೆ ರೀಚ್ ಹಾಕಿದ್ದೀವಿ. ಸೊ ನೆನ್ನೆಯಿಂದ ಇವತ್ತು ಏನೇನು ಮಾಡಿದ್ರಿ ಅಂದರೆ, ಫಸ್ಟು ಮೈಸೂರು ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ. ಸೆಕೆಂಡು ಚಾಮುಂಡಿ ಬೆಟ್ಟ ನೋಡ್ಬಿಟ್ಟು ಬಂದ್ವಿ. ಅದಾದಮೇಲೆ ರೈಲ್ವೆ ಮ್ಯೂಸಿಯಮ್ ಅಂತ ವಿಸಿಟ್ ಮಾಡಿದ್ವಿ. ಅದಾದಮೇಲೆ ಫೋರ್ತ್ ಥಿಂಗ್ ಇಸ್ ಲಲಿತಾ ಮಹಲ್ ನೋಡ್ಬಿಟ್ಟು ಬಂದ್ವಿ. ಸೊ ಈ 4 ಪ್ಲೇಸಸ್ನ ವಿಸಿಟ್ ಮಾಡಿಬಿಟ್ಟು ಬಂದ್ವಿ. ಸೊ ಇನ್ನೂ 2 ಪ್ಲೇಸ್ ಯಾವುದಂದರೆ KRS ಡ್ಯಾಮು ಮತ್ತು KRS ಡ್ಯಾಮ್ ಆ್ಯಂಡ್ ಬೃಂದಾವನ್ ಗಾರ್ಡನ್ನು. ಸೊ ಅಲ್ಲಿ ಏನೋ ನೀರೆಲ್ಲ ಓವರ್ಫ್ಲೋ ಆಗಿಬಿಟ್ಟು ಎಲ್ಲ ಬ್ಲಾಕ್ ಆಗಿದೆ ಅಂತ ಹೇಳ್ತವ್ರೆ. ಸೊ ಅದಕ್ಕೆ ನಾವು ಏನು ಅಂದ್ಕೊಂಡ್ವಿ, ಹೋಗೋದು ಬೇಡ, ಮೇ ಬಿ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೋಡ್ಬೋದು ಅಂತ. ಸೊ ನಮ್ಮ ಮೇನ್ ಅಜೆಂಡಾ ಏನಿದೆ ಅಂತ ಮೈಸೂರು ಪ್ಯಾಲೇಸ್ ನೋಡೋದು ಮತ್ತು ಚಾಮುಂಡೇಶ್ವರಿ ಬೆಟ್ಟ. ಯಾಕಂದರೆ ಆಷಾಢ ಸ್ಟಾರ್ಟ್ ಆಯ್ತಲ್ಲ, ಸೊ ಅದಕ್ಕೆ ಗ್ರ್ಯಾಂಡ್ ಡೆಕೋರೇಷನ್ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿರ್ತಾರೆ. ಸೊ ಅದು ಒಂದು ಕಾರಣಕ್ಕೋಸ್ಕರ ನಾವು ಬಂದಿರೋದು ಮೈಸೂರಿಗೆ. ಸೊ ಅದು ನೋಡಾಯಿತು. ಸೊ ಇವಾಗೇನು ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಚೆಕ್ಔಟ್ ಆದಮೇಲೆ ಡೈರೆಕ್ಟ್ ವಿಲ್ ಗೋ ಅ ಲಾಂಗ್ ಡ್ರೈವ್ ಟು ಬ್ಯಾಂಗ್ಳೂರ್ ಬ್ಯಾಕ್. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಪ್ಯಾಕಿಂಗ್ ಎಲ್ಲ ಮುಗಿದ್ದು. ಸೊ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ ರೂಮು. ಒನ್ಸ್ ಚೆಕ್ಔಟ್ ಆದಮೇಲೆ ಪಾರ್ಕಿಂಗ್ ಹತ್ರ ಹೋಗಿ ಕಾರನ್ನ ತೊಗೊಂಡು ಹಂಗೆ ಡೈರೆಕ್ಟ್ ಬ್ಯಾಂಗ್ಳೂರ್ಗೆ ಡ್ರೈವ್ ಮಾಡೋಣ ಅಂತ. ಸೊ ಸಿ ಯು ಬಾಯ್ ಮೈಸೂರು ಆನ್ ದ ವೇ. ಬ್ಯಾಂಗ್ಳೂರಲ್ಲಿ ಎಲ್ಲೆಲ್ಲಿ ಹೋಗ್ತೀವಿ ಮತ್ತು ಲಂಚಿಗೋಸ್ಕರ ಎಲ್ಲಿ ಸ್ಟಾಪ್ ಮಾಡ್ತೀವಿ ಮತ್ತು ಇನ್ನೂ ಸ್ವಲ್ಪ ಅಪ್ಡೇಟ್ಸ್ ಏನೇನಿದೆ ಅದು ವ್ಲಾಗಲ್ಲಿ ಹಂಗೆ ತೋರಿಸ್ತಾ ಇರ್ತೀನಿ. ಸೊ ಚೆಕ್ಔಟ್ ಮಾಡಿ ಆಯಿತು. ಸೊ ಆಚೆ ನಡ್ಕೊಂಡು ಬರ್ತಾಯಿದ್ದೀವಿ. ಸೊ ಮನಾಸ್ ರೆಸಿಡೆನ್ಸಿ ಏನು ಸ್ಪೆಷಾಲಿಟಿ ಅಂದರೆ ಅವ್ರದ್ದೇ ಸಪ್ರೇಟು ಒಂದು ಪಾರ್ಕಿಂಗ್ ಪ್ಲೇಸೇ ಇದೆ. ಸೊ ನಾವು ಕಾರ್ ಅಲ್ಲೇ ಪಾರ್ಕ್ ಮಾಡಿರೋದು. ಸೊ ಇವಾಗ ಪಾರ್ಕಿಂಗ್ ಪ್ಲೇಸ್ ಹತ್ರನೇ ಹೋಗ್ತಾಯಿದ್ದೀವಿ. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಸೊ ಪಾರ್ಕಿಂಗ್ ಪ್ಲೇಸ್ ಹತ್ರ ಹೋಗ್ತಾಯಿದ್ವಿ ನಾವು. ನೆನ್ನೆ ಮತ್ತು ಇವತ್ತೆಲ್ಲ ಕಾರ್ ಅಲ್ಲೇ ಪಾರ್ಕ್ ಮಾಡಿದ್ವಿ ನಾವು. ಸೊ ಸೇಫಾಗಿದೆ. ಪ್ಲಸ್ ಅದಕ್ಕೋಸ್ಕರ ಅಂತಲೇ ಒಂದು ಸಪ್ರೇಟ್ ಗೇಟು ಹಾಕಿ ಅದಕ್ಕೆ ಲಾಕ್ ಕೂಡ ಹಾಕಿದ್ದಾರೆ. ಸೊ ಫುಲ್ ಆಫ್ ಸೆಕ್ಯೂರಿಟೀಸ್, ಏನು ಇಶ್ಯೂ ಇಲ್ಲ. ನೀವು ಏನಾದರೂ ಲಕ್ಸುರಿ ಕಾರಲ್ಲಿ ಬಂದರೂ ಕೂಡ ಇಟ್ ಈಸ್ ಪೀಸ್ಫುಲ್ ಮತ್ತು ಸೇಫಾಗಿದೆ. ವೆದರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇಟ್ ಇಸ್ ಕ್ವೈಟ್ ಆಫ್ ಡ್ರಿಸ್ಲಿಂಗ್. ನೋಡಿ ಪಾರ್ಕಿಂಗ್ ಸ್ಪೇಸಸ್ ಚೆನ್ನಾಗಿದೆ. ಸೊ ದ್ಯಾಸ್ ಅ ಕಾರ್. ಸೊ ಕಾರಲ್ಲಿ ಹೋಗಿ ಲಗೇಜ್ ಎಲ್ಲ ಇಕ್ಕಿ ಆಮೇಲೆ ಪೀಸ್ ಹೊರಗಡೆ ಕೂತ್ಕೊಂಡು ಇದೇ ಸತಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಚೆಕ್ಔಟ್ ಮಾಡಿ ಇವಾಗ ಬ್ಯಾಕ್ ಇನ್ ದ ಕಾರ್. ಸೊ ತಿರ್ಗಾ ಇವಾಗ ಲೊಕೇಶನ್ ಹಾಕಿದ್ದೀವಿ. ರಿಟರ್ನ್ ಟು ಬ್ಯಾಂಗ್ಳೂರ್ 3 hours 45 minutes 191 kilometers ಅಂತ ತೋರಿಸ್ತಿದೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಮಳೆ ಬಂದಿರೋಕ್ಕೋಸ್ಕರ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಮೋಸ್ಟ್ಲಿ ಕ್ಲಿಯರ್ ಆಗ್ಬೋದು. ಮೇ ಬಿ ಇಲ್ಲಿ ಸಿಟಿ ಒಳಗಡೆ ಸ್ವಲ್ಪ ಟ್ರಾಫಿಕ್ ಇದೆ. ಸೊ ಸ್ವಲ್ಪ ದೂರ ಹೋದ್ಮೇಲೆ ಗೊತ್ತಾಗುತ್ತೆ. ಅದಾದಮೇಲೆ ಒನ್ಸ್ ಬ್ಯಾಂಗ್ಳೂರ್ ರೀಚ್ ಆದಮೇಲೆ ಐ ವಿಲ್ ಲೆಟ್ ಯು ನೋ. ಆ್ಯಂಡ್ ಪ್ಲಸ್ ಆನ್ ದ ವೇ ಲಂಚ್ ಕೂಡ ಮಾಡಬೇಕು. ಆನ್ ದ ವೇ ಲಂಚ್ ಮಾಡಿಬಿಟ್ಟು ತಿರ್ಗಾ ಸಪೋಸ್ ಏನಾದರೂ ಆನ್ ದ ವೇ ಚೆನ್ನಾಗಿರೋ ಪ್ಲೇಸ್ ಸಿಕ್ಕಿದ್ರೆ, ಮೇ ಬಿ ವ್ಯೂ ಇಲ್ಲಾಂದರೆ ಜಸ್ಟ್ ಫಾರ್ ಕ್ಲಿಕ್ಕಿಂಗ್ ಪಿಕ್ಚರ್ಸ್ ಚೆನ್ನಾಗಿದ್ದರೆ ಅಲ್ಲಿ ನಿಂತ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಅಂತ. ಬಟ್ ವೆದರ್ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಅಂತೂ ದರ್ಶನ ಮಾಡಬೇಕಾದ್ರೆ ಏನು ಚಳಿ ಇತ್ತು. ಫುಲ್ ಫಾಗ್ ಎಲ್ಲ ಕೆಳಗಡೆನೇ ಫುಲ್ ಹಂಗೆ ಕಾಣಿಸ್ತಾ ಇತ್ತು. ಅಷ್ಟು ಕೆಳಗಡೆ ಇತ್ತು.
ಮೇಲೆ ಬೆಟ್ಟದಿಂದ ನೋಡಬೇಕಾದ್ರೆ ವ್ಯೂ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಮೈಸೂರು ಪ್ಯಾಲೇಸು, KRS ಡ್ಯಾಮು, ಹಿಂದ್ಗಡೆ ಲಾಸ್ಟಾಗಿರೋದು, ಮತ್ತು ಲಲಿತಾ ಪ್ಯಾಲೇಸು, ಲಲಿತಾ ಮಹಲ್ಲು, ಅಲ್ಲಿಂದ ವ್ಯೂಸ್ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ಬ್ಯಾಂಗ್ಳೂರಿಗೆ ರೀಚ್ ಆಗಿದ್ದೀವಿ. ಸೊ ಬ್ಯಾಂಗ್ಳೂರಿಗೆ ರೀಚ್ ಆಗಿದ ತಕ್ಷಣ ವೆದರ್ ಹೆಂಗಿದೆ ಅಂತ ಒಂದು ನಿಮಿಷ ತೋರಿಸ್ತೀನಿ. ಬ್ಯಾಂಗ್ಳೂರು ರೀಚ್ ಆಗಿದ ತಕ್ಷಣ ವೆದರ್ ನೋಡಿ ಹೆಂಗಿದೆ, ಸಖತ್ ಮಳೆಯಲ್ಲಿ. ಸೊ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ. ಇನ್ನೂ ಏನು ಸ್ವಲ್ಪ ದೂರ ಹೋಗಿದ್ರೆ ನಮ್ಮ ಮನೆ ಸಿಗುತ್ತೆ. ಸೊ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ದಿಸ್ ವಾಸ್ ಮೈ ಸೆಕೆಂಡ್ ವ್ಲಾಗ್ ವಿತ್ ಫೇಸ್ ಕ್ಯಾಮ್. ಸೊ ಫಸ್ಟ್ ವ್ಲಾಗ್ ಅಷ್ಟೇನು ಫೇಸ್ ಕ್ಯಾಮ್ ಮಾಡಿರಲಿಲ್ಲ, ಏನೂ ಮಾತಾಡಿ ಕೂಡ ಇಲ್ಲ ನಾನು. ಸೊ ಈ ವ್ಲಾಗಲ್ಲಿ ಜಾಸ್ತಿ ಮಾತಾಡಿದ್ದೀನಿ. ಸೊ ಕಮೆಂಟ್ಸಲ್ಲಿ ಹೇಳಿ, ಸೊ ಫೇಸ್ ಕ್ಯಾಮ್ ಮಾಡಿದರೆ ಚೆನ್ನಾಗಿರುತ್ತಾ ಇಲ್ಲ ಹೆಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಮತ್ತು ನಿಮ್ಮ ಒಪಿನಿಯನ್ಸು, ನಿಮ್ಮ ವ್ಯೂಸು ಏನಿದೆ, ಇಂಪ್ರೂವ್ಮೆಂಟು ವಿಡಿಯೋಲಿ ಏನಿರಬೇಕಂತ ನೀವು ಕಮೆಂಟ್ಸಲ್ಲಿ ತಿಳಿಬೋದು ನಮಗೆ. ಸೊ ಐ ವಿಲ್ ಜಸ್ಟ್ ವರ್ಕ್ ಆನ್ ಇಟ್. ಸೊ ಸಿ ಯು ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಆಕಾಶ್ ಮೆಣಸ್ಕರ್ ಸೈನಿಂಗ್ ಔಟ್.